ಸಂಕಟ ಆಗ್ತಿದೆ. ನನ್ ಮಗಳನ್ನ ನೋಡಿ ಈ ಸಂಕಟನ ಹೇಗ್ ತಡ್ಕೊಳ್ಳಿ? ಅತ್ತೆ, ನಾನು ಈಶಾನಿನ ಪ್ರೀತಿ ಮಾಡ್ತಿಲ್ಲ ಅಂತ ಗೊತ್ತಿದ್ರು ಅವಳು ಇಷ್ಟು ಮುಂದುವರೆದಿದ್ದು ಈಶಾನಿ ತಪ್ಪು. ಇದನ್ನ ನನಗಲ್ಲ, ಹೋಗಿ ನಿಮ್ಮಮ್ಮನಿಗೆ ಹೇಳು. ನಿಮ್ಮಮ್ಮನೇ ನನ್ ಮಗಳಿಗೆ ನಿನ್ ಬಗ್ಗೆ ಹುಚ್ಚಿಡ್ಸಿದ್ದು ಅಲ್ವೋ? ಮದ್ವೆ ಆಗದೆ ಇರೋ ಹುಡುಗಿ ಇಷ್ಟು ಧೈರ್ಯವಾಗಿ ನಿನ್ ಮಗು ನನ್ ಹೊಟ್ಟೆಲಿದೆ, ನಾನು ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದಾಳೆ. ಬರೋ ಹುಡುಗರ್ನೆಲ್ಲ ರಿಜೆಕ್ಟ್ ಮಾಡ್ತಾ ಇದ್ದಾಳೆ ಅಂದ್ರೆ ಈಶಾನಿ ನಿನ್ನ ಎಷ್ಟು ಪ್ರೀತಿ ಮಾಡ್ತಿರ್ಬಹುದು ಅನ್ನೋದು ಯಾಕೋ ನಿನ್ಗೆ ಅರ್ಥ ಆಗ್ಲಿಲ್ಲ. ಅವಳು ಸುಳ್ಳಿನ ಹಿಂದಿರೋ ಪ್ರೀತಿ ನೀನೆ ಅಂತ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಮ್ಗ್ಯಾರಿಗೂ ಇಲ್ವಲ್ಲ. ಇದನ್ನೇ ತಾನೇ ಗಂಡ ಹೆಂಡತಿ ಬಯಸಿದ್ದು. ಹೋಗಿ ಆರಾಮಾಗಿರು, ಹೋಗು. ತ್ರಿಲೋಚನ, ಯಾಕೇನೇನೋ ಮಾತಾಡ್ತಾ ಇದ್ಯಾ? ಸುಮ್ನೆ ಇರು. ನಮ್ಮ ಮಗಳಿಗೆ ಏನೂ ಆಗಲ್ಲ, ಅವಳು ಹುಷಾರಾಗ್ತಾಳೆ. ಸುಮ್ನೆ ಇರು. ನೀವು ಸುಮ್ನೆ ಇರಿ ಓಂಕಾರ್. ಅಕ್ಕ ಅಕ್ಕ ಅಂತ ಹೇಳಿ ನಮ್ಮನ್ನ ಕರ್ಕೊಂಡ್ ಬಂದು ನನ್ನ ಮಗಳು ಸಾಯೋ ಹಾಗೆ ಮಾಡ್ಬಿಟ್ರಿ. ನಿಮಗೆ ನಿಮ್ಮ ಅಕ್ಕ ಕೊಡೋ ಕೆಲ್ಸ, ಅವ್ರು ಕೊಡೋ ದುಡ್ಡು ಬಿಟ್ರೆ ಬೇರೆ ಏನು ಗತಿ ಇಲ್ಲ. ಅಷ್ಟೇ ಯಾಕೆ, ಇವತ್ತು ನಾವು ಮಗಳನ್ನ ಉಳಿಸ್ಕೋಬೇಕು ಅಂದ್ರು ನಿಮ್ಮ ಅಕ್ಕನ ಹತ್ರ ಹೋಗಿ ದೇಹಿ ಅಂತ ಕೈ ಚಾಚಬೇಕು. ಒಟ್ನಲ್ಲಿ ನೀವೆಲ್ಲರೂ ಸೇರಿ ನನ್ ಮಗಳ ಜೀವಕ್ಕೆ ಬೆಲೆನೇ ಇಲ್ದಿರೋ ಹಾಗೆ ಮಾಡ್ಬಿಟ್ರಿ. ನನ್ ಮಗಳಿಗೇನಾದ್ರೂ ಆದ್ರೆ ನಾನ್ ಮಾತ್ರ ಯಾರನ್ನೂ ಸುಮ್ನೆ ಬಿಡಲ್ಲ. ಸಮಾಧಾನ ಮಾಡ್ಕೊ. ರಕ್ತದ ಕಲೆ ಹೋಯ್ತಾ? ಓ, ಹೋಗಿದೆ. ಆದ್ರೆ ನೀನ್ ಮಾಡಿದ ಪಾಪ ಕೈ ತೊಳ್ದಿದ ತಕ್ಷಣ ಹೋಗುತ್ತೆ ಅಂತ ಅನ್ಕೊಂಡಿದ್ಯಾ? ನಿನ್ಗೆ ಈ ಮನೆಯಲ್ಲಿ ಯಾರು ನೆಮ್ಮದಿಯಾಗಿ ಸಂತೋಷವಾಗಿ ಇರ್ಲೇಬಾರ್ದು ಅಲ್ವಾ ಸಿಂಧು? ಅಕ್ಕ, ಏನ್ ಹೇಳ್ತಿದ್ಯಾ? ಸತ್ಯನೇ ಹೇಳ್ತಾ ಇದ್ದೀನಿ. ಎಲ್ರೂ ಬದುಕನ್ನು ಹಾಳು ಮಾಡೋದೆ ನಿನ್ ಹುಟ್ಗುಣನೇನೋ ಅಂತ ಅನ್ಸೋದಕ್ ಶುರುವಾಗ್ಬಿಟ್ಟಿದೆ ನನಗೆ. ಅಕ್ಕ, ನೀನಾ ಹೀಗ್ ಮಾತಾಡ್ತಿರೋದು? ಹೌದು, ನಾನೇ. ಅಷ್ಟೇ ಅಲ್ಲ, ನಿನ್ ಜೊತೆ ಯಾಕಾದ್ರೂ ನಾನು ಹುಟ್ಬಿಟ್ನೋ ಅಂತ ಅನ್ನಿಸ್ತಾ ಇದೆ. ಅಕ್ಕ, ಈಗಾಗಿರೋದ್ರಲ್ಲಿ ನನ್ ತಪ್ಪೇನಿದೆ ಅಕ್ಕ? ಈಶಾನಿನೇ ದುಡುಕಿ ತಪ್ಪು ನಿರ್ಧಾರನ ತಗೊಂಡಿದ್ದು. ದುಡುಕಿಲ್ಲ, ಕಾದಿದ್ದಾಳೆ. ನೀನ್ ಕೊಟ್ಟ ಮಾತನ್ನ ಉಳಿಸ್ಕೊಳ್ತೀಯ ಅಂತ ಇಷ್ಟು ದಿನಾನು ಕಾಯ್ತಾನೆ ಬಂದ್ಲು. ಕೊನೆಗೆ ನಿನ್ ಹಣೆ ಬರ ಗೊತ್ತಾಗಿ ನನ್ ಲೈಫ್ ಇಷ್ಟೇ, ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಸೂಸೈಡ್ ಅಟೆಂಪ್ಟ್ ಮಾಡಿದಾಳೆ. ಇಲ್ಲ ಅಕ್ಕ, ಅವಳು. ಮಾತಾಡ್ಬೇಡ ಸಿಂಧು, ಎಲ್ಲ ತಪ್ಪು ನಿಂದೆ. ನಿನ್ಗೂ ನಿನ್ ಗಂಡಂಗೆ ಫಸ್ಟ್ ನೈಟ್ ಅರೇಂಜ್ ಮಾಡಿದಾಗ ರೂಮ್ ಒಳಗಡೆ ಈಶಾನಿನ್ ಕಳ್ಸಿದ್ಯಲ್ಲೇ. ಒಬ್ಳು ಹೆಣ್ಣಾಗಿ ಇದಕ್ಕಿಂತ ನೀಚ್ ಕೆಲ್ಸ ಬೇರೆ ಇನ್ನೇನ್ ಮಾಡ್ಬಹುದೇಳು? ಇಶಾನಿನೇ ವಿರಾಟ್ ರೂಮ್ಗೆ ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳ್ದಾಗ
ನೀನ್ ಬಂದ್ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ವಾ? ಅಥವಾ ಇಶಾನಿಗೆ ಬುದ್ಧಿ ಹೇಳ್ಬೋದಾಗಿತ್ತು. ಯಾಕೆ ಎಲ್ಲಾ ಕೆಲ್ಸನೂ ಅತಿ ಬುದ್ಧಿವಂತಿಕೆಯಿಂದನೇ ಮಾಡ್ತೀಯಾ? ಹಾಗೆ ಇಶಾನಿನ ನಿನ್ ಗಂಡನ್ ರೂಮ್ಗೆ ಕಳಿಸ್ದೇ ಇರೋ ಹಾಗೆ ಏನಾದ್ರೂ ಮಾಡ್ಬೋದಾಗಿತ್ತಲ್ವಾ? ಇಲ್ಲ ಅಕ್ಕ, ಅವಳೆ ನನ್ನನ್ನ ಕರ್ಸಿ ನನ್ನನ್ನ ರೂಮ್ ಬಾಗ್ಲತ್ರ ನಿಲ್ಸಿ ನೀನ್ ಮಾತ್ ಕೊಟ್ಟಿದ್ಯಾ ಮರಿಬೇಡ ಅಂತ ಹೇಳಿ ನನಗ್ ಮಾತಾಡಕ್ಕೂ ಅವಕಾಶ ಕೊಡದೆ ರೂಮ್ ಒಳಗ್ ಹೋದ್ಲು. ಹೌದು ಬಿಡಮ್ಮ, ತಪ್ಪೆಲ್ಲ ಪಾಪ ಆ ಇಶಾನಿದೆ. ನಿನ್ಗೆ ಮೊದ್ಲು ವಿರಾಟ್ ಮೇಲ್ ಪ್ರೀತಿ ಇರ್ಲಿಲ್ಲ, ಅದಕ್ಕೆ ಇಶಾನಿಗೆ ವಿರಾಟ್ನ ನಿನ್ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಮಾತ್ ಕೊಟ್ಟೆ. ಆಮೇಲೆ ನಿಂಗೆ ವಿರಾಟ್ ಮೇಲೆ ಪ್ರೀತಿ ಬಂದ್ಬಿಡ್ತಲ್ಲ, ಅದಕ್ಕೆ ಈಗ ಕೊಟ್ಟಿರೋ ಮಾತ್ನ ಮರೀತಾ ಇದೀಯ. ಹೌದು, ಆಗ ನನ್ಗೆ ವಿರಾಟ್ ಮೇಲೆ ಪ್ರೀತಿ ಇರ್ಲಿಲ್ಲ. ಯಾಕಂದ್ರೆ ಆಗ ನಿನ್ನನ್ನ ಈ ಮನೆಗ್ ಸೇರಿಸ್ಬೇಕು, ನೀನ್ ಚೆನ್ನಾಗ್ ಸಂಸಾರ ಮಾಡ್ಬೇಕು. ಈ ಮನೆಗೆ ನೀನ್ ಹೊಂದ್ಕೊಂಡಿದ ತಕ್ಷಣ ನಾನು ಈ ಮನೆ ಬಿಟ್ಟು ಹೋಗ್ಬೇಕು ಅಂತಾನೆ ಇದ್ದಿದ್ದು. ಹೋಗ್ತಾ ಹೋಗ್ತಾ ವಿರಾಟ್ ನನ್ನ ತುಂಬಾ ಪ್ರೀತಿಸೋದಕ್ ಶುರು ಮಾಡಿದ್ರು. ಆ ಪ್ರೀತಿನ ಬೇಡ ಅನ್ನೋದಕ್ಕೆ ನನ್ನ ಹತ್ರ ಕಾರಣಗಳೇ ಇರ್ಲಿಲ್ಲ. ಮುಚ್ಚೆ ಬಾಯಿ. ಯಾವಾಗ್ಲೂ ನನ್ನ ಹೆಸರನ್ನ ಬಳಸ್ಕೊಂಡು ನಿನ್ ಕೆಲ್ಸ ಸಾಧಿಸ್ಕೊಳ್ತಿದ್ಯಾ ಅಷ್ಟೆ. ನನ್ನ ಅಕ್ಕನ್ಗೋಸ್ಕರ ಅವಳ ಸಂಸಾರಕ್ಕೋಸ್ಕರ ದೊಡ್ಡ ತ್ಯಾಗ ಮಾಡ್ದೆ ಅನ್ನೋ ತರ ಮಾತಾಡ್ಬೇಡ. ಓಂಕಾರ್, ಡಾಕ್ಟರ್ ಏನ್ ಹೇಳಿದ್ರಪ್ಪ? ಹೇಗಿದ್ದಾಳೆ ಅವಳು? ಓಂಕಾರ್, ಟ್ರೀಟ್ಮೆಂಟ್ ಶುರು ಮಾಡಿದಾರಾ? ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ಒಳ್ಳೆ ಸರ್ಜನ್ ಕರ್ಸೋದಕ್ಕೆ ಹೇಳು. ಆದಷ್ಟು ಬೇಗ ನಮ್ಮ ಈಶಾನಿ ಸರಿ ಹೋಗ್ಬೇಕಷ್ಟೇ. ಅಕ್ಕ, ನಮ್ ಈಶಾನಿ ಅಬ್ಸರ್ವೇಷನ್ ಅಲ್ಲಿದ್ದಾಳೆ. ಬ್ಲಡ್ ತುಂಬಾ ಲಾಸ್ ಆಗಿದೆಯಂತೆ, ತುಂಬಾ ಸೀರಿಯಸ್ ಅಂತ ಇದ್ದಾರೆ. ಡಾಕ್ಟರ್, ನನ್ ಸೊಸೆ ಹೇಗಿದ್ದಾಳೆ ಡಾಕ್ಟರ್? ಆಗ್ಲೇ ಹೇಳಿದ್ದೀನಿ, ಬ್ಲಡ್ ತುಂಬಾ ಲಾಸ್ ಆಗಿದೆ. ಪೇಷಂಟ್ ಇನ್ನು ಸೀರಿಯಸ್ ಕಂಡೀಷನ್ ಅಲ್ಲೇ ಇದ್ದಾರೆ. ಅಯ್ಯೋ, ನಮ್ ಟ್ರೀಟ್ಮೆಂಟ್ಗೆ ಸರಿಯಾಗಿ ಪೇಷಂಟ್ ರೆಸ್ಪಾಂಡ್ ಮಾಡ್ತಿಲ್ಲ. ನನ್ನ ಪ್ರಯತ್ನ ಮಾಡ್ತಾ ಇದ್ದೀನಿ. ಡಾಕ್ಟರ್ ಪ್ಲೀಸ್, ಹೇಗಾದ್ರೂ ಮಾಡಿ ನನ್ ಮಗಳನ್ನ ಉಳಿಸ್ಕೊಡಿ ಪ್ಲೀಸ್. ನೋಡಿ, ಸದ್ಯಕ್ಕೆ ನಾನೇನು ಹೇಳಕ್ಕಾಗಲ್ಲ, ವೇಟ್ ಮಾಡ್ಬೇಕಷ್ಟೇ. ಓಂಕಾರ್, ನನ್ ಮಗಳು ಹುಷಾರಾಗಿ ಬಂದ್ಬಿಟ್ರೆ ನಾನಂತೂ ಇಲ್ಲಿರಲ್ಲ. ನಾನ್ ನನ್ ಮಗಳನ್ನ ಕರ್ಕೊಂಡು ಅಮೆರಿಕಾಗ್ ಹೋಗ್ಬಿಡ್ತೇನೆ. ನನ್ಗೆ ಇವ್ರ ಯಾರ್ ಸಹವಾಸನೂ ಬೇಡ. ನನ್ ಕೈಲಿ ನನ್ ಮಗಳನ್ನ ಈ ತರ ನೋಡಕ್ ಆಗ್ತಿಲ್ಲ ಓಂಕಾರ್, ಆಗ್ತಿಲ್ಲ. ನೀನ್ ಈ ಸಮಯದಲ್ಲಿ ಧೈರ್ಯವಾಗಿರ್ಬೇಕು, ಇಲ್ಲ ಅಂದ್ರೆ ನಾವೆಲ್ಲ. ಹೌದು, ಧೈರ್ಯವಾಗಿರ್ಬೇಕಾದವರು ನೀವಲ್ಲ. ನಿಮಗೆಲ್ಲ ಏನೂ ಆಗಲ್ಲ. ನನ್ ಮಗಳು ಸತ್ರೆ ನೀವೆಲ್ರೂ ನೆಮ್ಮದಿಯಾಗಿರ್ತೀರ.